ಕಾಣಿಸ್ತದೆ. ನೀನು ಇವ ಕುತ್ವಾನೆ ಚೆನ್ನಿ ಕುತ್ವ. ಇವ ರೊಟ್ಟಿನ ಮಾಡಿದ್ದಿಲ್ಲ 4-5 ದಿನ ಆಗಿತ್ತ ಇವ. ಅದಕ್ಕೆ ಕುತ್ಕೊಂಡು ಬಡ್ದೆ ಒಂದು 40 ರೊಟ್ಟಿನ. ತಡಿ ಇವನ ದಪ್ಪಗೆ ಉದ್ದಿ ಹೋಗಿದ್ರಾತ ಅಂತಂದು ತಿನ್ನಾಕ ಅದಕ್ಕೆ ಉದ್ದಾಕತ್ತಾನೆ. ಕುತ್ವಲೆ ಕುತ್ವ ನೀನು ಕುತ್ವ ಹೋಗಂತೆ. ಇವ ಹೊಕ್ಕನ್ ಬಿಡ ಸರೋಜಕ್ಕ. ಇವ ನಾನು ರೊಟ್ಟಿ ಇಲ್ಲ, ಇವ ರೊಟ್ಟಿ ಮಾಡ್ಬೇಕು. ಇನ್ನೊಂದು 4-5 ಅದಾವು ಹಾಕವು. ಈಗ ಹೊತ್ತು ಮಾಡಿದ್ರೆ ಮುಗೀತೇವೆ ರೊಟ್ಟಿ. ಕೆಲಸಿನ ಕಾಲೇಕತಿ. ಹೋಗಿ ನಾನು ಒಂದು ರೊಟ್ಟಿ ಬಡಿತೀನಿ. ಇವ ಹೋಗಿ ಮಾಡಂತೆ ಕುತ್ವಲೆ. ಒಂದು 2 ರೊಟ್ಟಿ ಇರ್ತೀನಿ. ಅವ್ರಿಕಾಳು ಮಾಡೀನಿ, ಅವ್ರಿಕಾಳು ಪಲ್ಯ ರೊಟ್ಟಿ ಮಾಡೀನಿ. ಇವ ಜುಣ್ಕ ಮಾಡ್ಬೇಕು ಹಿಂದಾಗಡೆ. ಹೌದೇನೆ ಇವ ರೊಟ್ಟಿ ಉದ್ದಿದ್ರೆ ಚಲೋ ಕಾನೆ ಸರೋಜಕ್ಕ. ಹ್ಞೂ ಉದ್ದಿದ್ರೆ ಏನು ಅಷ್ಟೊಂದು ಇದು ಬರಂಗಿಲ್ಲ, ಬಡ್ದಿದ್ದ ಚಲೋ ಬಿಳೆ. ಇವ ಈಗೆಲ್ಲ ಯಾರು ಬಡಂಗಿಲ್ಲ, ಎಲ್ಲರೂ ಬರೀ ಉದ್ದದ 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 ಉದ್ದದ. ಹೌದಿವ ಜಗ್ಗ ಮಂದಿ ಉತ್ತರ. ಇವ ಯಾರು ಬಡಂಗಿಲ್ಲ ಬಿಡ ಈಗ ಸರೋಜಕ್ಕ. ನಾವು ಉದ್ದಿದ್ವು ಏನು ಬಿಡ ಅಷ್ಟೊಂದು ರುಚಿ ಬರಂಗಿಲ್ಲ. ಇವು ಬಡ್ದಿದ್ವ ಚಲೋವ. ಇವ ನಾನಂತೂ ಬಡ್ದ ಮಾಡ್ತೇನೆ ರೊಟ್ಟಿನ. ನೀವು ನಮ್ಮ ಮನೇನು ತಿನ್ನಂಗಿಲ್ಲ ಉದ್ದಿದ್ವು. ಹ್ಞೂ ಇವ ಒಬ್ಬೊಬ್ಬರ ಮನ್ಯಾಗ ತಿನ್ನಂಗಿಲ್ಲ ಉದ್ದಿದ್ವ. ಇವ ಬಡ್ದಿದ್ವ ಬೇಕು ಅವಕ್ಕೆ. ಹ್ಞೂ ಇವ ನಮ್ಮ ಮನ್ಯಾಗಂತೂ ಈ ಉದ್ದಿದ ರೊಟ್ಟಿ ಮುಟ್ಟಂಗಿಲ್ಲ ಸರೋಜಕ್ಕ. ನನಗೆ ಉದ್ದಾಕ ಬರಂಗಿಲ್ಲ ಬಿಡ. ನೀನು ನೋಡ್ದ ಎಂತ ಚಂದ ಚಿಕ್ಕಾಲಿ ಹಿಂಗೆ ರೌಂಡಾಗಿ ದುಂಡಕ್ಕೆ ಬಂದವು. ನಾನು ಹರ್ಕಪ್ರಕ ಆಗಿಬಿಡ್ತಾವೆ ಉದ್ದ ಬೇಕಾರೆ. ಬಡ್ದಿದ್ವು ಆದ್ರೆ ಎಂತ ಚಂದಕ್ಕವ. ಇವ ನಂಗೆ ಬತ್ತಿದಿಲ್ಲ ಬಿಳೆ. ಮೊದಲೆಲ್ಲ ಹರ್ಕಪ್ರಕನ ಹಾಕಿದ್ವ. ಈಗ ಹಿಟ್ಟು ಭಾಳ ಜಿಗುಟ್ ಆಯ್ತಿದೆ. ಅದಕ್ಕೆ ಬಿಸಿನೀರು ಹಾಕ್ಕೊಂಡು ನಾದ್ಕೊಂಡನಲ್ಲ, ಅದಕ್ಕೆ ಹಿಂಗೆ ಉದ್ದಾಕ ಬರಾಕತ್ತೈತಿ. ಇಲ್ಲಾಂದ್ರೆ ಬಡ್ದಿದ್ಕ ಹಿಟ್ಟು ಅದ ಜಿಗಿಟ್ ಬೇರೆ ಹಾಕಿದ್ನೆ, ಇದೇ ಜಿಗಿಟ್ ಬೇರೆ ಹಾಕೋಣ ಒಂದು 4-5 ಮಾಡಕ್ಕೆ. ಹೌದನ ಅದಕ್ಕೆ ಅಂತ ನಾನು ಬಡ್ಯಾಕ ಹಿಟ್ಟು ಜಿಗಿಟ್ ಹಾಕೊಂಡ್ರೆ ಇವೆಲ್ಲ ಉದ್ದಾಕ ಬರ್ತಾವ. ಈಕೆ ಹೆಂಗೆ ಉದ್ದಾಕತ್ತಾಳ ಅಂತಂದು. ಇಲ್ಲ ಜಿಗಿಟ್ ಬೇರೆ ಬೇರೆ ಹಾಕೊಂಡಿದ್ದೆ. ಹೌದನೇ ಇವ ಏನು 40 ರೊಟ್ಟಿ. ಇವ 40 ರೊಟ್ಟಿ ಅಂತೀಯಲ್ಲ ಚೆನ್ನಿ ನೀನು. ಆಗ ಇವ ನಮ್ಮನೆ ಏನು ತಡ್ದವ. ನೀನು ನೋಡ ನಾಳೆ ಮಧ್ಯಾಹ್ನದ್ರಾಗ ಓಟು ರೊಟ್ಟಿ ಕೆರಿಸಿ ಖಾಲಿಯಾಗಿರ್ತೈತಿ. ಇವ ನಾವಲ್ಲಿ ಹೌದು ಬಿಡುವ ಅಂದ್ರೆ ಇವ ಬಿಸಿ ಮಾಡಿಕೊಟ್ರೆ 10-12 ತಿಂತಾನೆ ಇವ ನನ್ನ ಗಂಡ. ಇವ ನಾವಲ್ಲಿ ಇವ ನಮ್ಗೇನು ಹೋದವ ಸರೋಜಕ್ಕ. ನೀನು 1-2 ಅಂದ್ರೆ ಲಾಸ್ಟ್ ನೋಡು. ಇವ 2 ರೊಟ್ಟಿ ತಿಂದ್ರೆ ಮುಗೀತು ನೋಡು. ಅನ್ನನ ಬೇಡ ಏನು ಬೇಡ ಇವ ನನಗಂತೂ. ನಾವು ಅಂತಾರ ನೋಡಿ ಚೆನ್ನಿ. ಇವ 7-8 ತಿಂದ್ರೆ ಮನುಷ್ಯರ ಏನು ದನನೇ. ಇವ 2 ರೊಟ್ಟಿ ನೋಡು, 1-2 ಲಾಸ್ಟ್ ನಾನು ಅಷ್ಟೇ. ಹೌದು ಬಿಡ ಸರೋಜಕ್ಕ. ಅವ್ರು ಮೊದ್ಲಿಂದನೇ ತಿನ್ಕೊಂತ ಬಂದು ರೂಢಿ ಇರ್ತೈತೆ. ನಮಗೇನೆ ಇವ ಈಗಿನ್ನೂ ಕಡಿಮೆ ಮಾಡ್ಯಾನ್ಲೇ ನನ್ನ ಗಂಡ ರೊಟ್ಟಿ ತಿನ್ನೋದು. ಇವ ನಾವಲ್ಲಿ ಮದುವೆ ಮಾಡ್ಕೊಂಡು ಬಂದಾಗ 20-21 ರೊಟ್ಟಿ ತಿಂತಿದ್ದ. ಅವಾಗಂತೂ ಇವ ರೊಟ್ಟಿ ಮಾಡಿ 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 ಸಾಕಾಗಿ ಹೋಗಿತ್ತ. ಇವ ನಂಗಂತೂ ನಮ್ಮವ್ವ ನಕಲಿ ಮಾಡಕ್ಕೆ ನನಗೆ ಚಲೋ ಕೊಟ್ಟೆ ತಗೋರ ಇವ 2 ಪಡಿ ಇಟ್ಟಿಂದ ರೊಟ್ಟಿ ಬಡಿಯೋರಿಗೆ ಅಂತಂದು ಜಗ್ಗ ನಕಲಿ ಮಾಡಕ್ಕೆ ನಮ್ಮವ್ವ. ಹೌದಾ ಹ್ಞೂಲೇವ ಜಗ್ಗ ಬೈತಿದ್ದೆ ನಾನು ನಮ್ಮವ್ಗ. ಇವ ಚಲೋ ಕೊಟ್ಟಿರಿ ನನ್ನ ಈ ಮನೆಗೆ ಬರೀ ರೊಟ್ಟಿ ಬಡ್ದು ಸಾಯಕ ಚಲೋ ಕೊಟ್ಟಿ ತಗೊಂತಂದು ಜಗ್ಗ ಬೈತಿದ್ನೆ ಇವ ನಾನಂತ. ಇವ ಹೌದನೇ ಹ್ಞೂಲೇವ ತೆಗೆದಿರ್ತೀನಿ ತಡಿ. ಇದು ರೊಟ್ಟಿ ಇದ ಒಂದು ಉಳಿದಿತ್ತ ಅದು ತೆಗೆದಿಟ್ಟೆ. 1-2 ರೊಟ್ಟಿ ಇರ್ತಿನ್ಲೆ. ಕುತ್ವನೆ ಚೆನ್ನಿ ಕುತ್ವ. ಇವ ಹಾಕನ್ ಬಿಡ ಸರೋಜಕ್ಕ ಒಳ್ಳೆ ರೊಟ್ಟಿನ. ಇವ ತಿನ್ಲೆ 1-2 ಅವ್ರಿಕಾಳು ಪಲ್ಯ ಚಲೋ ಆಗೈತವಳೆ ತಿನ್ನೆ. ಇವ ತಡಿ ಈ ತೆವಿ ತೆಗಿಟ್ಟೆ ಒಲಿ ಮ್ಯಾಗ ಬೇಳೆ ಹಾಕ್ತಾನೆ. ಇವ ಒಂದು ಮುಂಜಾನೆ ಕುಂತಾನೆ ನೋಡಿ 7ಕ್ಕೆ ಕುಂತಾನೆ. ಇನ್ನೂ ಮುಗ್ದಿಲ್ಲ ರೊಟ್ಟಿ ಮಾಡೋದು. ಇವ ಹೋಗತ್ತಾಗ ನಡಾನ ಹೊಡಿತೈತೆ. ಇವ ಕುಂತು ಬಡ್ದು ರೊಟ್ಟಿನ. ಇವ ಹಂಗಾಕತ್ ಬಿಡ ಸರೋಜಕ್ಕ. ಸರಿ ಹೆಂಗದವು ಬಾಂಡೆ ಹೆಂಗದವು ಕಟ್ಟಿಗೆ ಹಿರಿದು ಒಣಾಕ್ಬೇಕಿನ್ನೆ. ಮಳೆ ಮಾಡಾಗೈತೆ ಏನು ಬಿಸಿಲು ಬಿದ್ದೈತೆ? ಮಳೆ ಏನಿಲ್ಲ ಹೊಳವ ಐತಿ. ಏನು ಮಾಡ್ತೈತೆ ಏನು? ನಾವು ಮರಗಟ್ಟಿಯೋ ಸೇಲಿ ತೋರ್ಗಿದಾವ. ಇನ್ನೇ ಹೋಗಿ ಅಲ್ಲ ನಾನು ಆ ಕಡೆ. ಇದು ತೆಂಗಿನಗಿರಿ ಹೊಚ್ಚೈತಿ ಅಂತಂದು ಹೇಳ್ತವ. ಏನು ಹೊಚ್ಚೈತೆ ಏನು ದೇವ್ರಿಗೆ ಗೊತ್ತ. ತಡಿ ರೊಟ್ಟಿ ಹಚ್ಕೊಡ್ತಾನೆ ತಡಿ. ತಿನ್ಲೆ ಇವ 2 ಅದಕ್ಕೆ ಬಿಡ ಸರೋಜಕ್ಕ. 1 ಕೊಡ್ಬೇಕಿಲ್ಲ ಇವ. ಹಾಗೆ ತಿನ್ನೆ ಅದಕ್ಕೇನಾಗತಿ. ಅರಿಕಾಯಿ ಪಲ್ಯ ಚಲೋ ಆಗಿತ್ತು. ಇವ ಹಚ್ಕೊಂಬತ್ತ ನೀನೇ. ಇವ ಇವ್ರಿನ್ನೂ ಬಂದಿಲ್ಲ ತಡಿಲ್ಲ. ಇವ್ರಿಗೆ ಹಚ್ಕೊಟ್ರತಂದ್ರೆ ನೋಡಿ ಇನ್ನೂ ಬಂದಿಲ್ಲ. ಇವ ಬರ್ತಾ ತಗೋರೆ ತಿನ್ನ ನನ್ನ ಕೂಟ. ನಾನು ಒಬ್ಬಕ್ಕೆ ತಿನ್ಬೇಕನೆ. ತಡಿಯೋ ಇದಕ್ಕೆ ದಬ್ರಿಗೆ 1-2 ತೊಗರಿ ಬೇಳೆ ಹಾಕ್ತಾನೆ. ಹಚ್ಕೊಂತಾನೆ ತಡಿ. 1-2 ರೊಟ್ಟಿ ತಿಂತಾನೆ. ಇವ ಹೊಟ್ಟಿ ಹಸ್ತು ಬಿಟ್ಟವ ಇವ. ಚಲೋ ಆಗೈತೆ ನೋಡು ಅವ್ರಿಕಾಯಿ ಪಲ್ಯ ಸರೋಜಕ್ಕ. ಕಾಯಿ ಹೇಳ್ತಿದ್ರಿ ಚಳಿಯವ್ರಿ ನೀವು. ಇವ ಇವರ ಸಂತೆ ತಂದಿದ್ರು ಬಿಡ್ಲೆ ಮೊನ್ನೆ. ಚಳಿಯವ್ರಲ್ಲ ಅನ್ಸ ಸುಂಕ ಅವ್ರು ಇರ್ಬೇಕು. ಭಾರಿ ಚಲೋ ಆಗೈತೆ ನೋಡು. ಚಲೋ ಆಗೈತೆ ಮಸ್ತ್ ಆಗೈತೆ ಪಲ್ಯ. ರೊಟ್ಟಿ ಏನು ಇಷ್ಟು ಬೆಳ್ಳಗಾಯೋ ಅಕ್ಕಿ ಹಾಕಿನೆ ಸರೋಜಕ್ಕ? ಒಂದು 3-4 ಪೌನ್ ಇಷ್ಟು ಹಾಕಿದ್ದೆ ಅಕ್ಕಿನ. ಅಕ್ಕಿ ಹಾಕ್ಲಿರ ಕರೋಗಕ್ಕ ಬಿಡ ರೊಟ್ಟಿ ತಿನ್ನಂಗಾಗಲ್ಲ.
ಹಾಕ್ಸಿರ್ತಾನೆ. ಅದಕ್ಕಂತಾನೆ ಅದಕ್ಕೆ ಎಷ್ಟು ಬೆಳೋಗದ ರೊಟ್ಟಿ. ಚಲೋ ಆಯ್ತು ನೋಡು ಪಲ್ಯ. ತೋಲ ಇನ್ನೊಂದು ರೊಟ್ಟಿನ ಯವ್ವ, ಇನ್ನೊಂದು ರೊಟ್ಟಿ ಯವ್ವ, ನನ್ನ ಜೀವನದಾಗ ತಿಂದಿಲ್ಲ ಯವ್ವ 2ಕ್ಕಿಂತ ಮ್ಯಾಗ ರೊಟ್ಟಿನ. ಪಾವನ ಚಲೋ ಆಯ್ತು ತಿನ್ನೆ. ಒಳ್ಳೆ ಇವ ಸಾಕ ಇವ. ನೀವು ಉದ್ದಿದ ರೊಟ್ಟಿ ಜಗ್ಗ ಮೆತ್ತ ಹೋಗಕ್ಕ ಬಿಡ ಸರಜಕ್ಕ. ಮತ್ತು ಮರನೇ ದಿನ ನೋಡಿದ್ರೆ ಬುಳು 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 ಅಂತಂದತ್ತ ಅಂತಿರ್ತಾವ. ಲೇವ, ನಾನು ಅದಕ್ಕೆ ಜಾಸ್ತಿ ಮಾಡಂಗಿಲ್ವ. ತಿನ್ನ ಪೂರ್ತಿ ಕಷ್ಟ ಒಂದು 4-5 ಮೆತ್ತ ಹೋಗ ಮಾಡ್ಕೊಂಡಿರ್ತಾನೆ. ಮತ್ತು ಉಳ್ಕಿದ್ದು ನಾಳೆಗೆ ನಾಡ್ಕ ಬೇಕಂದ್ರೆ ಬಡ್ದು ಇಟ್ಬಿಟ್ಟಿರ್ತಾನೆ ಒಂದು 30-40. ನೀವು ಮಾಡಿ ಊಟ್ಲೆ ತಿನ್ನಾಕ ಭಾರಿ ಚಲೋ ಮತ್ತು ಹೋಗ ಹಳ್ಳಿಯಾಗಿರ್ತಾವ ರೊಟ್ಟಿ. ಕೇಳೋದ ನೆನಪಾತ್ ನೋಡಿ. ಈಕೆ ಕಲ್ಲಿ ಮನೆಗೆ ಹೋಗಿದ್ದೆ ಅಂತಲ್ಲ ಇವ ನೀನೆ? ಹ್ಞೂ ಇವ ಹೋಗಿದ್ನೆ ಇವ. ನಾವಲ್ಲೇ ಕಲ್ಲಿದ ಕತೆ ಹೇಳಾಕೊಲ್ಲೆ ಇವ ನಾನಂತ. ಅಕ್ಕ ಇವ ಕುರ್ದೆ ದೊಡ್ಡ ಕತೆ ಇವ. ನಿನ್ನೆ ನಿನ್ನ ಗಂಡನ ಕರೆಯಾಕೆ ಬಂದಿತ್ತ ಆಕಳ ಕಟ್ಟಬ ಅಂತಂದೆ. ಅಲ್ಲೇ ರೋಡ್ನಾಗ ಹೊತ್ಕೊಂಡು ರಮ್ ಅಂತ ಬಿತ್ತ ಇವ. ಹುಲಿ ಇಪ್ಪ ಮತ್ತೆ ಬಿಡ್ಲ. ಹ್ಞೂ ಇವ ಇವ ದೊಡ್ಡ ಕತೆ ಆತ ಇವ. ನಾನು ಹೋಗಿ ಮತ್ತು ಆಕಳನ ತೋರ್ಸೋಂತ ನಿಂತಿದ್ವ ಇವ. ಅಕ್ಕಿ ಗಂಡ ಮೂಳು ಹಂಗೆ ಮಕ್ಕೊಂಡತಿ. ಅಷ್ಟು ಮಳೆ ಬಂದ್ರೆ ಆಕಳ ತೋರ್ಸೋಣಕತ್ರಿ. ಅದಕ್ಕೆ ನಿನ್ನ ಗಂಡನ ಕರೆಯಾಕಂತಂದು ಬಂದಿದ್ಲ. ಅವರು ಶಂಕರಣ್ಣವ್ರ ಅಲ್ಲಿಗೆ ಹೋಗಿದ್ರು. ಆಗ ಮನೆಗೆ ಬಂದ್ರ ನಡಿಲ್ಲ ಇವ ನನಗೆ ಕಟ್ಟಿ ಬರ್ತಾನೆ ಅಂತಂದು ನನಗೆ ಕಟ್ಟಿ ಬಂದೆ. ಹೌದನೇ ಚಲೋ ಆಯ್ತು ಬಿಡ ಇವ. ಅಕ್ಕಿ ಗಂಡ ಜಾಗ ಮೂಳು ಆಯ್ತು ಬಿಡ ಅದೇ. ಹ್ಞೂಲೇವ ಹೇಳಿ ನಾನು ಕಲ್ಲಿಗೆ ನಿನ್ನ ಗಂಟೆಗೆ ಒಂದಿಷ್ಟು ತಿಳಿಸಿ ಹೇಳೆ ಕಲ್ಲಿ ಇಷ್ಟೇ ಇದು ಒಳ್ಳೇದಲ್ಲ ಅಂತಂದು. ತಗೊಳ್ಳ ಇನ್ನೊಂದು ರೊಟ್ಟಿನ ಹಚ್ಕೊಳ್ಳೆ ಪಲ್ಲೆ. ಒಳ್ಳೆ ಇವ ಸಾಕ ಇವ ರೊಟ್ಟಿ ಸಾಕಾ ಓತಿ 2 ರೊಟ್ಟಿ ನನಗೆ ಇವ. ಹಿಂಗೆ ರೊಟ್ಟ್ಯಾಗ ಪಲ್ಯ ಹಚ್ಕೊಂಡು ತಿಂದ್ರೆ ಭಾರಿ ರುಚಿ ಬರ್ತದೆ ನೋಡಿ. ಅದಕ್ಕೆ ನಾನು ಒಟ್ಟ ತಾಟ್ನ ಹಚ್ಕೊಂಡು ತಿನ್ನಂಗಿಲ್ಲ ಇವ ರೊಟ್ಟಿನ. ಹಿಂಗೆ ನೋಡಿ ಪಲ್ಯ ಹಚ್ಕೊಂಡೆ ತಿಂದು ಬಿಡ್ತಾನೆ ಭಾರಿ ರುಚಿ. ಅದು ತಾಟ್ನ ಹಚ್ಕೊಂಡ್ರೆ ರುಚಿನೇ ಬರೋಂಗಿಲ್ಲ ಇವ ನಂಗೆ. ಹೌದಾ ಇವ ಸರೋಜಕ್ಕ, ನಾನು ಹಂಗೆ ಒಟ್ಟ ತಿನ್ನಂಗಿಲ್ಲ ತಾಟ್ನ ಹಚ್ಕೊಂಡು ರೊಟ್ಟಿನ. ಹಿಂಗೆ ಹಚ್ಕೊಂಡು ತಿಂದ್ರೆ ರೊಟ್ಟಿ ಮಜಾ ಬರೋದೆ. ಇವ ತುಗ್ರ ಸರೋಜಕ್ಕ ಹೋಗಿ ಬರ್ತಾನೆ. ನಾನು ಇವ ಮನ್ಯಾಗ ಹಾರೆ ಓಟ್ ಹಂಗದವು. ನೀನು ರೊಟ್ಟಿ ಪಲ್ಯ ಮಾಡಿದ್ದೆ ಆಗಲಿ. ಹೋಗಿ ಬಾ. ನಾನು ಇದೊಂದು ರೊಟ್ಟಿ ತಿಂದೆ ಹೊರೆ ಅದೈತು ಬಿಡ್ಲ. ಇನ್ನು ನೋಡಿದ್ರಲ್ರಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಮತ್ತು ನಿಮ್ಗೂ ಏನಾರ ನಮ್ದು ರೊಟ್ಟಿ ಮತ್ತು ಅವರೆಕಾಯಿ ಪಲ್ಯ ತಿನ್ಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿರಿ. ಮತ್ತು ಹಂಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ.